ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಬೆಂಗಳೂರಲ್ಲಿರೋ ಒಂದು ಬ್ಯೂಟಿಫುಲ್ ಜಾಗಕ್ಕೆ ಹೋಗ್ತಾ ಇದ್ದೀನಿ. ಇವತ್ತು ಫುಲ್ ವಿಡಿಯೋ ಮಾಡ್ತೀನಿ. ಆ ಜಾಗದಲ್ಲಿ ಫುಲ್ಲು ತೋಟ ಎಲ್ಲ ಇದೆ, ಚೆನ್ನಾಗಿದೆ. ಹೋದ್ಮೇಲೆ ಪ್ಲೇಸ್ ರಿವೀಲ್ ಮಾಡ್ತೀನಿ. ನಾವೀಗ ನೈಸ್ ರೋಡ್ ಮೇಲೆ ಹೋಗ್ತಾ ಇದ್ದೀವಿ. ಇನ್ಸ್ಟಾಗ್ರಾಮಲ್ಲಿ ಈ ಪ್ಲೇಸು ತುಂಬ ಫೇಮಸ್ ಆಗಿತ್ತು. ಇವತ್ತು ನಾನು ಹೋಗ್ತಾ ಇದ್ದೀನಿ ಆ ಜಾಗಕ್ಕೆ. ಫುಲ್ ಗ್ರೀನರಿ ಇರೋ ಜಾಗ. ಸೊ ನಿಮಗೆ ಒಂದೊಂದೇ ಅಪ್ಡೇಟ್ಸ್ ಕೊಡ್ತೀನಿ ಇವತ್ತು. ನಾವು ಬನ್ನೇರುಘಟ್ಟ ವನ್ಯಜೀವಿ ವಲಯಕ್ಕೆ ಎಂಟ್ರಿ ಆಗ್ತಿದ್ದೀವಿ. ಇದೆಲ್ಲ ಫುಲ್ ಫಾರೆಸ್ಟ್ ಏರಿಯಾ. ಇದು ಯಾವುದೋ ರಾಗಿಹಳ್ಳಿ ಸ್ಟೇಟ್ ಫಾರೆಸ್ಟ್ ಅಂತ ತೋರಿಸ್ತಿದೆ. ನೋಡಿ, ಒಳಗೆ ಎಂಟರ್ ಆಗ್ತಿದ್ದೀವಿ. ಚಿರತೆ ಎಲ್ಲ ಇದೀವಿ ಇಲ್ಲಿ. ಓಕೆ, ಇದೆಲ್ಲ ಫುಲ್ ಫಾರೆಸ್ಟ್ ಏರಿಯಾ. ಇಲ್ಲಿ ಆನೆಗಳೆಲ್ಲ ಓಡಾಡುತ್ತಂತೆ. ನಮಗಂತೂ ಯಾವ ಪ್ರಾಣಿನೂ ಕಾಣಿಸ್ಲಿಲ್ಲ. ಗೋ ಸ್ಲೋ. ವನ್ಯಜೀವಿ ಚಲಿಸುವ ಮಾರ್ಗ, ಎಚ್ಚರಿಕೆ. ನೋಡೋಣ, ಒಂದಾದ್ರೂ ಕಾಣಿಸ್ತಾ? ಯಾವುದು ಕಾಣಿಸ್ತಾ ಇಲ್ಲ. ಸಿಟ್ರಸ್ ಟ್ರೇಲ್ ಫಾರ್ಮ್ ಕಾಣಿಸ್ತಿದೆ. ಇವಾಗ ಎಂಟರ್ ಆಗ್ತಿದ್ದೀವಿ. ಇದೇ ಜಾಗ. ಪ್ಲೇಸ್ ರಿವೀಲ್ ಮಾಡಿದ್ದೀನಿ. ನೋಡಿ, ಫುಲ್ ಎಲ್ಲ ಗ್ರೀನರಿ ಇದೆ. ಒಳಗೆ ತೋಟ ಥರ ಎಲ್ಲ ಇದೆ. ಅದನ್ನು ವಿಡಿಯೋ ಮಾಡ್ತೀನಿ. ಇವಾಗ ಕಾರ್ ಪಾರ್ಕಿಂಗ್. ಓಕೆ, ದೊಡ್ಡದಾಗೆ ಇದೆ ಜಾಗ. ಸಿಟ್ರಸ್ ಟ್ರೇಲ್ ಫಾರ್ಮ್ ಒಳಗೆ ಎಂಟರ್ ಆಗಿದ್ದೀನಿ. ಕಾರ್ ಪಾರ್ಕ್ ಮಾಡಿಬಿಟ್ಟು ಒಳಗೆ ಬಂದ್ವಿ. ನಾವೇನು ರಿಸರ್ವೇಷನ್ ಮಾಡ್ಕೊಂಡು ಬಂದಿರಲಿಲ್ಲ. ಅಲ್ಲೇನೆ ಹೋಗಿ ರಿಸರ್ವ್ ಮಾಡಿ 500 rupees ಚಾರ್ಜ್ ಆಗುತ್ತೆ, ಕವರ್ ಚಾರ್ಜು, ವಿಚ್ ಇಸ್ ರಿಡೀಮೇಬಲ್. ಅಲ್ಲಿ ಹೋಗಿ ರಿಸರ್ವ್ ಮಾಡ್ಕೊಂಡು ಬರಬೇಕು. 45 minutes ವೇಟ್ ಟೈಮ್ ಅಂದಿದ್ದಾರೆ. ಟೇಬಲ್ಸ್ ಕಡಿಮೆ ಇದೆ, ಸೊ ವೇಟ್ ಮಾಡ್ತಿದ್ದೀವಿ. ಹಾಗೆ ಜಾಗ ನೋಡೋಣ ಬನ್ನಿ. ಕೂರ್ಗಕ್ಕೆ ಬಂದಂಗೆ ಫೀಲ್ ಆಗ್ತಿದೆ. ಚೆನ್ನಾಗಿದೆ. ನೋಡಿ, ನಾನು ಹಿಂದೆ ಇರೋದೆಲ್ಲ ಕಾಫಿ ಪ್ಲಾಂಟೇಶನ್ನು, ಮತ್ತು ಇದೆಲ್ಲ ಮೆಣಸು ಗಿಡಗಳನ್ನ ಹಾಕಿದ್ದಾರೆ. ಚೆನ್ನಾಗಿದೆ ಫಾರ್ಮು. ಬಟ್ ಇಲ್ಲಿ ನೋಡಿ, ಕಾಫಿ ಕೊಯ್ದು ಆಗೋಗಿರುತ್ತೆ. ಫಸಲು ಸೀಸನ್ ಅಲ್ಲ ಇದು. ಎಲ್ಲ ಒಣಗೋಗಿದೆ. ಮೇ ಬಿ ಇಲ್ಲಿ ಹಣ್ಣು ಬಿಟ್ಟಿರಂಗೂ ಏನು ಕಾಣಿಸ್ತಿಲ್ಲ. ಇಲ್ಲೆಲ್ಲ ಮೇಂಟೆನೆನ್ಸ್ ಕಷ್ಟ ಇದೆ. ಒಂದು ಕಾಫಿ ಬೀಜ ಕಿತ್ತಿದ್ದೀನಿ. ಬೀನ್ಸ್ ಆ್ಯಕ್ಚುಲಿ ಚೆನ್ನಾಗಿರುತ್ತೆ, ಇದ್ರೊಳಗೆ ಚೆನ್ನಾಗಿಲ್ಲ. ನೋಡಿ, ಇದು ಕಾಫಿ ಬೀನ್. ಇಲ್ಲಿ ಬೆಂಗಳೂರಲ್ಲೇ ಮಡಿಕೇರಿ ನೋಡ್ತಾ ಇದ್ದೀರಾ. ಕಾಫಿ ಪ್ಲಾಂಟೇಶನ್ ಹಾಕಿದ್ದಾರೆ. ಒಂದು ಸ್ವಲ್ಪ ಸಿಲ್ವರ್ ಮರ ಹಾಕಿದ್ದಾರೆ. ಮೆಣಸಿದೆ. ಚೆನ್ನಾಗಿದೆ. ಕೂಲಾಗಿ ಪಕ್ಷಿಗಳ ಸೌಂಡ್ ಕೇಳಿಸ್ತಿದೆ. ಒಂದ್ಸತಿ ವಿಸಿಟ್ ಮಾಡ್ಬೋದು. ಸುತ್ತ ಕಾಫಿ ಗಿಡ ಮರ, ಹಕ್ಕಿಗಳ ಸೌಂಡ್ ಅಷ್ಟೇ. ಕಾಫಿ ಬೀನ್ ನೋಡಿ. ಈ ಕಡೆ ಫುಲ್ ಪಾಂಡ್ ಥರ ಎಲ್ಲ ಇದೆ. ಚೆನ್ನಾಗಿ ಮಾಡಿದ್ದಾರೆ. ಇಟ್ಸ್ ವೆರಿ ರಿಫ್ರೆಶಿಂಗ್. ಇಲ್ಲಿ ತಣ್ಣ ಗಾಳಿ ಬೀಸ್ತಿದೆ. ಇಲ್ಲೆಲ್ಲ ಕಾಜನ್ ಎಲೆಕ್ಟ್ರಿಕ್ ಕಂಬಿಗಳನ್ನ ಹಾಕಿದ್ದಾರೆ. ಸೊ ಇಲ್ಲಿ ಒಳಗೆಲ್ಲ ಯಾರೂ ಎಂಟರ್ ಆಗಬಾರ್ದಂತ. ಪಾಂಡ್ ಅಂತೂ ಪೀಸ್ಫುಲ್ ಆಗಿದೆ. ಆ ಕಡೆ ಎಲ್ಲ ಜನ ಕೂತಿದ್ದಾರೆ. ಸೊ ನಮ್ಮ ರಿಸರ್ವೇಷನ್ ಟೈಮ್ ಆಗಿದೆ. ಇವಾಗ ಫುಡ್ ಹೆಂಗಿರುತ್ತೆ ಅಂತ ಟೇಸ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ನೋಡಿ, ಫುಡ್ ಆರ್ಡರ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ವ್ಯೂ ಈ ಥರ ಕಾಣಿಸುತ್ತೆ. ಫುಲ್ ಗ್ರೀನರಿ ಕಾಣುತ್ತೆ. ಇಲ್ಲೆಲ್ಲ ಮರಗಳು. ಇದು ಡೈನಿಂಗ್. ಒಳಗಡೆನೂ ಇಂಡೋರ್ ಆ್ಯಂಡ್ ಔಟ್ಡೋರ್ ಡೈನಿಂಗ್ ಇದೆ. ಇವಾಗ ಲಂಚ್ ಆಯಿತು. ವೆಜ್ ಆ್ಯಂಡ್ ನಾನ್ ವೆಜ್ ಎರಡೂ ಅವೈಲೇಬಲ್ ಇದೆ. ಚೆನ್ನಾಗಿದೆ ಜಾಗ. ಒನ್ ಡೇ ಔಟಿಂಗ್ಗೆ ಬರ್ಬೋದು. ಫ್ಯಾಮಿಲೀಸ್ ತುಂಬ ಜನ ಇದ್ದಾರೆ. ಸೊ ಫ್ಯಾಮಿಲಿ ಫ್ರೆಂಡ್ಲಿ, ತುಂಬ ಚೆನ್ನಾಗಿರೋ ಜಾಗ. ವೀಕೆಂಡಲ್ಲಿ ಜನ ಜಾಸ್ತಿ ಇರ್ತಾರೆ. ರಿಸರ್ವೇಷನ್ ಅಡ್ವಾನ್ಸಾಗಿ ಮಾಡ್ಕೊಂಡು ಬಂದರೆ ಇನ್ನೂ ಒಳ್ಳೆಯದು. ಸೊ ಅಲ್ಲಿ ವೆಯ್ಟ್ ಟೈಮ್ ರೆಡ್ಯೂಸ್ ಆಗುತ್ತೆ. ಫುಡ್ಡು ತುಂಬ ಚೆನ್ನಾಗಿತ್ತು. ನನಗಿಷ್ಟ ಆಯಿತು ಫುಡ್ಡು. ಬಟ್ ಜಾಸ್ತಿ ಏನು ಆಪ್ಷನ್ಸ್ ಇಲ್ಲ. ಲಿಮಿಟೆಡ್ ಆಪ್ಷನ್ಸಲ್ಲೇ ಟೇಸ್ಟ್ ಚೆನ್ನಾಗಿದೆ. ಈಗ ನಾನು ಇಲ್ಲಿ ಒಂದು ಪಾಂಡ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೋಡಿ, ಸುತ್ತ ಫುಲ್ಲು ಪೀಸ್ಫುಲ್ಲಾಗಿದೆ. ಜನ ಎಲ್ಲ ಇದ್ದಾರೆ. ಒಳಗಡೆ ಲಂಚ್ ಮಾಡ್ತಿದ್ದಾರೆ. ಸೊ ಇಲ್ಲಿ ಯಾರೂ ಅಷ್ಟೊಂದು ಜನ ಇಲ್ಲ. ಈಗ ನಾನು ಪಾಂಡ್ ಹತ್ರ ಹೋಗ್ತಾಯಿದ್ದೀನಿ. ಅಲ್ಲಿ ನಾನು ಆಲ್ರೆಡಿ ಡಕ್ಲಿಂಗ್ಸ್ ಎಲ್ಲ ನೋಡಿದೆ. ಈಗ ಮತ್ತೆ ಹೋಗ್ತಾಯಿದ್ದೀನಿ ಇನ್ನೊಂದು ಸರಿ. ಊಟ ಆಯ್ತಲ್ಲ, ವಾಕಿಂಗ್ ಮಾಡೋಕ್ಕೆ.
ನೋಡಿ ಹೊರಗಡೆಯಿಂದ ವ್ಯೂ ಕಾಣಿಸ್ತಿದೆ. ಅಷ್ಟೇ ಇರೋದು ರೆಸ್ಟೋರೆಂಟು. ಒಳಗಡೆ ಸೀಟಿಂಗ್ ಸ್ಪೇಸಸ್ ಕಮ್ಮಿ ಇದೆ. ಸೊ ಅಡ್ವಾನ್ಸಾಗಿ ರಿಸರ್ವೇಷನ್ ಮಾಡ್ಕೊಂಡು ಬಂದವ್ರಿಗೆ ಅಡ್ವಾಂಟೇಜ್ ಜಾಸ್ತಿ. ವೆಯ್ಟ್ ಟೈಮಿಂಗ್ಸ್ ಕಡಿಮೆ ಆಗುತ್ತೆ. ಬಿಕಾಸ್ ನಾನು 30 ಮಿನಿಟ್ಸ್ ವೆಯ್ಟ್ ಮಾಡಬೇಕಾಯ್ತು, ಬಿಕಾಸ್ ಅಡ್ವಾನ್ಸಾಗಿ ಬುಕ್ಕಿಂಗ್ ಮಾಡ್ಕೊಂಡು ಬಂದಿರಲಿಲ್ಲ. ಸೊ ಅದರ ಮುಂದೆ ಹಾಗೆ ತೋರಿಸ್ತೀನಿ ಬನ್ನಿ. ಔಟ್ಸೈಡಿಂದ ಈ ಥರ ಹಟ್ ಥರ ಕಾಣಿಸುತ್ತೆ, ಮನೆ ಥರ ಕಾಣಿಸುತ್ತೆ. ಚೆನ್ನಾಗಿದೆ. ನನ್ನ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಫುಡ್ಡು ಇಷ್ಟ ಆಯಿತು. ನಿಮಗೂ ಇಷ್ಟ ಆದರೆ ವಿಸಿಟ್ ಮಾಡಿ. ಇಲ್ಲಿ ನೋಡಿ, ಇದು ಫೋಟೋ ಶೂಟ್ಗೆ ಒಳ್ಳೆ ಜಾಗ. ಆಲ್ರೆಡಿ ಇಲ್ಲಿ ಯಾರೋ ವೆಡ್ಡಿಂಗ್ ಶೂಟ್ ಮಾಡಿದ್ದಾರೆ. ಇದೆಲ್ಲ ಒಂಥರ ಚೆನ್ನಾಗಿದೆ. ಗ್ರಾಸ್ ಎಲ್ಲ ಒಣಗಿರೋ ಗ್ಲಾಸ್ ಮಧ್ಯ ನೋಡಿ ವಿಡಿಯೋ ಶೂಟ್ ಮಾಡೋಕ್ಕೆ ಈ ಥರ ವೀಡಿಯೋಸ್ ಎಲ್ಲ ಮಾಡ್ಬೋದು. ಇದ್ರ ಮಧ್ಯ ಸುತ್ತ ಫುಲ್ಲು ಈ ಥರ ಗ್ರೀನರಿ, ಪ್ರಾಣಿಗಳದ್ದು ಪಕ್ಷಿಗಳದ್ದು ಸೌಂಡ್ ಮಾತ್ರ ಕೇಳಿಸುತ್ತೆ. ಫುಲ್ ಪೀಸ್ಫುಲ್ ಆಗಿರೋ ಜಾಗ. ಸೊ ಐ ರೆಕಮೆಂಡ್ ದಿಸ್ ಪ್ಲೇಸ್. ವಿಸಿಟ್ ಮಾಡಿ, ಎಂಜಾಯ್ ಮಾಡಿ. ಹೀಗೆ ಇದೇ ಥರ ಕಂಟೆಂಟ್ಗೋಸ್ಕರ ನನ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡಿ. ಕಮೆಂಟ್ನಲ್ಲಿ ತಿಳಿಸಿ ನಿಮ್ಮ ಅಭಿಪ್ರಾಯನ. ಥ್ಯಾಂಕ್ ಯು. Take me there, I know this journey ends. Awake me up, I need to breathe again. I need a breathe again. Do you want to visit Madikeri but in Bengaluru? Today I went to a place surrounded by lush greenery and coffee plantations. I took a beautiful drive via nice road towards Panerghatta Road. We passed through the forest, the Ragihalli forest, and it honestly felt like we had left the city behind. And then we reached this magical place, Citrus Trail Farms. This place is surrounded by coffee plants, pepper veins, and so much greenery. The whole place feels so cozy and calm. Even the food was really delicious. There is a beautiful pond in this place, and since it is a trail farm, you can roam around freely and explore. If you're looking for a peaceful and relaxing one-day outing near Bengaluru, this place is a perfect relaxing getaway.